ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಆಂಧ್ರಪ್ರದೇಶದ ತಿರುಪತಿ ನಗರದ ಸಮೀಪದಲ್ಲಿರುವ ತಿರುಮಲದ 7 ಬೆಟ್ಟಗಳ ಮೇಲಿರುವ ಈ ದೇವಾಲಯವನ್ನು ಕಲಿಯುಗ ವೈಕುಂಠ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶ್ರೀ ಮಹಾವಿಷ್ಣುವಿನ ಅವತಾರವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕಲಿಯುಗದಲ್ಲಿ ಭಕ್ತರನ್ನು ರಕ್ಷಿಸಲು ನೆಲೆಸಿದ್ದಾರೆ ಎಂಬ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ಭೃಗು ಮಹರ್ಷಿಯ ಘಟನೆಯ ನಂತರ ಮಹಾಲಕ್ಷ್ಮಿ ವೈಕುಂಠವನ್ನು ತೊರೆದರು. ನಂತರ ಶ್ರೀ ಮಹಾವಿಷ್ಣು ಭೂಮಿಗೆ ಬಂದು ತಿರುಮಲದಲ್ಲಿ ಶ್ರೀನಿವಾಸನ ರೂಪದಲ್ಲಿ ವಾಸಿಸಿದರು. ಬಳಿಕ ಪದ್ಮಾವತಿ ದೇವಿಯೊಂದಿಗೆ ಅವರ ವಿವಾಹ ನಡೆಯಿತು. ಆ ವಿವಾಹಕ್ಕಾಗಿ ಪಡೆದ ಸಾಲವನ್ನು ಇಂದಿಗೂ ಭಕ್ತರ ಕಾಣಿಕೆಗಳ ಮೂಲಕ ತೀರಿಸುತ್ತಿದ್ದಾರೆ ಎಂಬ ಭಕ್ತಿ ಪರಂಪರೆಯ ನಂಬಿಕೆಯಿದೆ. ಈ ದೇವಾಲಯದ ಇತಿಹಾಸವು 1000ಕ್ಕೂ ಹೆಚ್ಚು ವರ್ಷಗಳಷ್ಟು ಹಳೆಯದು. ಪಲ್ಲವ, ಚೋಳ, ವಿಜಯನಗರ ಸೇರಿದಂತೆ ಅನೇಕ ರಾಜವಂಶಗಳು ದೇವಾಲಯದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿವೆ. ವಿಶೇಷವಾಗಿ ಶ್ರೀಕೃಷ್ಣದೇವರಾಯರು ದೇವಾಲಯಕ್ಕೆ ಅಪಾರ ದಾನ ಹಾಗೂ ಸೇವೆ ಸಲ್ಲಿಸಿದ ರಾಜರಲ್ಲಿ ಪ್ರಮುಖರು. ಪ್ರತಿದಿನ ಲಕ್ಷಾಂತರ ಭಕ್ತರು ಸ್ವಾಮಿಯ ದರ್ಶನ ಪಡೆಯಲು ಇಲ್ಲಿಗೆ ಆಗಮಿಸುತ್ತಾರೆ. ಅನೇಕ ಭಕ್ತರು ತಮ್ಮ ಹರಕೆಯಾಗಿ ತಲೆಕೂದಲನ್ನು ಸಮರ್ಪಿಸುತ್ತಾರೆ. ದೇವಾಲಯದಲ್ಲಿ ನೀಡುವ ಪ್ರಸಿದ್ಧ ತಿರುಪತಿ ಲಡ್ಡು ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ. ಇಂದು ತಿರುಮಲ ದೇವಾಲಯವು ಭಕ್ತಿ, ನಂಬಿಕೆ, ಸೇವೆ ಮತ್ತು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ವಿಶ್ವದ ಕೋಟ್ಯಂತರ ಭಕ್ತರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದಿಂದ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ಗೋವಿಂದ ಗೋವಿಂದ.